ಸ್ನೇಹಿತರೆ ಬನ್ನಿ, ಇವತ್ತು ನಿಮಗೆ ಕಲ್ಲಿನ ರಥ ವಿಜಯ ವಿಠಲ್ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಈ ಕಲ್ಲಿನ ರಥ ನೋಡ್ತಾ ಇದ್ದೀರಲ್ಲ, ಈ ಕಲ್ಲಿನ ರಥ ಹಿಂಗಿರ್ಲಿಲ್ಲ ಮುಂಚೆ. ಅದಕ್ಕೊಂದು ಗೋಪುರ ಇತ್ತು ನೋಡಿ, ಇಲ್ಲಿ ಫೋಟೋ. ಅದಕ್ಕೆ ಒಂದು ಗೋಪುರ ಇತ್ತು. ಆ ಗೋಪುರ ಕಾಲಾನಂತರದಲ್ಲಿ ಬಿದ್ದೋಗಿತ್ತು. 1856 ಮುಂಚೆ ಗೋಪುರ ಇತ್ತು. ಆಮೇಲೆ ಬಳ್ಳಾರಿ DC ಆಗಿದ್ನಲ್ಲ ರಾಬರ್ಟ್ ಸಿವೆಲ್, ಅವ್ನು ಬಂದು ನೋಡಿದಾಗ ನೋಡಿ ಇಲ್ಲಿ ಕಾಡ್ ಆದಂಗೆ ಆಗ್ಬಿಡ್ತಿತ್ತು. ಇದೆಲ್ಲ ಸಂಪೂರ್ಣ ಕಾಡಾಗೋಗಿತ್ತು. ಹಾಗಾಗಿ ಅದನ್ನೆಲ್ಲ ಅವ್ನು ಸರಿಪಡಿಸಿ ಇದನ್ನೆಲ್ಲ ಇಡಿಸಿದ್ದವನೇ. ಇಲ್ಲಿ ತೋರಿಸಿ, ಇದನ್ನೆಲ್ಲ ಅವನು ಜೋಡಿಸಿದ್ದವನೇ. ಆಸ್ ಎ ಬಳ್ಳಾರಿ DC ನನ್ನ ಒಂದು ಕರ್ತವ್ಯ ಅಂತ ಭಾವಿಸ್ತಾನೆ ಕಣ್ರಿ. ಅವ್ನು ಪ್ರಾತಸ್ಮರಣೀಯ ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಸಿವೆಲ್, ಮರೆತು ಹೋದ ಮಹಾ ಸಾಮ್ರಾಜ್ಯ. ನಾನು ಓದಿದ್ನಲ್ಲಪ್ಪ ನಿಮ್ಮ ಮುಂದೆ, ಅವನೇ ಇದನ್ನೆಲ್ಲ ಮಾಡ್ತಾನೆ. ಬನ್ನಿ ಈ ಕಡೆ ಇಲ್ಲಿ ತೋರಿಸಿ. ಇಲ್ಲೇನ್ ನೋಡ್ತಾ ಇದ್ದೀರಾ ನೀವು, ಕಲ್ಲಿನ ರಥ ಏನ್ ನೋಡ್ತಾ ಇದ್ದೀರಲ್ಲ, ಈ ಮುಂದೆ ಆನೆ ಇದೆಯಲ್ಲ, ಅದು ಇರ್ಲಿಲ್ಲ ಅಲ್ಲೇ. ಇಲ್ಲಿ ನೋಡಿ ಫೋಟೋ. ಈ ಆನೆನ ಆಮೇಲೆ ತಂದಿಟ್ಟಿದ್ದು ರಾಬರ್ಟ್ ಸಿವೆಲ್ ತಂದಿಟ್ಟಿದ್ದಿಂದ 1880 ಹಂಪಿ ಪರಂಪರೆನಲ್ಲಿ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಗೊತ್ತೀನಿ ನೋಡಿ. ಕಲ್ಲಿನ ರಥ ಈ ದೇವಾಲಯದ ಆವರಣದಲ್ಲಿದ್ದು 1856ಗೆ ಮುನ್ನ ಗೋಪುರ ಒಂದಿತ್ತು. ಈಗ ಒಂದು ಶತಮಾನದಿಂದ ಅದಿಲ್ಲ, ಆಯ್ತಾ. ಅದರ ಬಿಡಿಭಾಗಗಳು ಬಿದ್ದು ನಾಶ ಹೊಂದುವ ಹೊತ್ತಿನಲ್ಲಿ ರಾಬರ್ಟ್ ಸಿವೆಲ್ 1894 ಅದರ ಪಕ್ಕದಲ್ಲಿ ಕಲ್ಲಿನ ರಥ ದೇವಾಲಯದ 1894 ಇಡಿಸಿದನೆಂದು ತಿಳಿದು ಬರುತ್ತದೆ, ಆಯ್ತಾ. ಸೊ ಇವನು ಅದನ್ನ ಇಡಿಸಿದವನು, ಈ ರಾಬರ್ಟ್ ಸಿವೆಲ್ ಇದನ್ನ ಇಡಿಸಿದವನು ಕಣ್ರಿ. ನೋಡಿ, ಇದನ್ನ ನೋಡಿದಾಗ ನೀವು ರಾಬರ್ಟ್ ಸಿವೆಲ್ ನೆನ್ಸ್ಕೊಳ್ಳೋದನ್ನ ಮರಿಬೇಡಿ, ಆಯ್ತಾ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಮಸ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ದುಡ್ಡಿಂದ ತಗೊಳ್ಳಿ, ಪರವಾಗಿಲ್ಲ. ಟೆಂಪಲ್ ಕಾಣಬೇಕು, ವಿಜಯ ವಿಠಲ ಟೆಂಪಲ್ಲು. ಇದು ನೀವು ನಂಬಲ್ಲರಿ, ಇದು ಬೇರೆಯವ್ರಿಗೆ ಪ್ರವೇಶ ಇರಲಿಲ್ಲ, ಬರೀ ಬ್ರಾಹ್ಮಣರಿಗೆ ಮಾತ್ರ ಪ್ರವೇಶ ಇದ್ದಿದ್ದು. ಇದನ್ನು ಯಾರು ಬ್ರೇಕ್ ಮಾಡಿದ್ದು ಅಂದರೆ, ಎನಿವೆ ಇವನು ನಮ್ಮ ಡೊಮಿಂಗೋ ಪಿಯಾಸ್ ಬಂದು ಅವನು ಇಲ್ಲಿನ ಗೇಟ್ ಕೀಪರ್ಸ್ಗೆ ದುಡ್ಡು ಕೊಟ್ಟು ಒಳಗೆ ಬರ್ತಾನೆ. ಬೇರೆಯವರು ಪ್ರವೇಶ ಇಲ್ಲ, ಅವನು ದುಡ್ಡು ಕೊಡ್ತಾನೆ, ಲಂಚ ಕೊಡ್ತಾನೆ. ಅವ್ನು ಲಂಚ ಕೊಟ್ಟು ಒಳಗೆ ಬರ್ತಾನೆ ಅಂತ ಅವನೇ ಬರ್ದಿದ್ದಾನೆ, ಡೊಮಿಂಗೋ ಪಿಯಾಸ್. ಲಂಚ ಕೊಟ್ಟು ಒಳಗೆ ಬಂದ ಅಂತಂದ್ರೆ, ಇಂಥ ದೊಡ್ಡ ವಿಜಯನಗರ ಸಾಮ್ರಾಜ್ಯ, ಇಷ್ಟು ಶ್ರೀಮಂತಿಕೆಯಿಂದ ಇದ್ದಂಥ ವಿಜಯನಗರ ಸಾಮ್ರಾಜ್ಯದಲ್ಲಿ ಆ ಗೇಟ್ ಕೀಪರ್ ಲಂಚ ಇಸ್ಕೊಂಡ ಅಂದ್ರೆ ಅವ್ನ ಸಂಬಳ ಎಷ್ಟಿರ್ಬೇಕು ಅಲ್ವಾ. ಇಲ್ಲಿ ಜೀತದಾಳುಗಳಿಗಿಂತ ಕಡೆಯಾಗಿ ಇವ್ರನ್ನೆಲ್ಲ ನಡ್ಸ್ಕೊಳ್ತಾ ಇದ್ರು ಅಂತ ಅರ್ಥ ಆಯ್ತಾ. ಸೊ ಹಂಗಾಗಿ ವಿಜಯ ವಿಠಲ್ ಟೆಂಪಲ್ಗೆ ಈಗ ನಾವು ಬರ್ತಾ ಇದೀವಿ ಇಂಡಿಪೆಂಡೆನ್ಸ್ ಆದ್ಮೇಲೆ. ಇಂಡಿಪೆಂಡೆನ್ಸ್ ಮುಂಚೆ ನಾವ್ಯಾರು ಬರಂಗಿರ್ಲಿಲ್ಲ. ಇದು ಬ್ರಾಹ್ಮಣರಲ್ಲದೆ ಬೇರೆಯವ್ರಿಗೆ ಪ್ರವೇಶವೇ ಇರಲಿಲ್ಲ. ಹಂಗೆ ಇದಾಯ್ತಾ. ಬನ್ನಿ ಮುಂದಕ್ಕೆ ಹೋಗೋಣ. ಬನ್ನಿ ಸ್ನೇಹಿತರೆ, ಈಗೇನು ನೀವು ರಸ್ತೆ ನೋಡ್ತಾ ಇದ್ದೀರಲ್ಲ, ಇದೇ ಪೆನುಕೊಂಡೆಯ ಬಾಗಿಲು. ಐತಿಹಾಸಿಕವಾಗಿ ಬಹಳ ಮಹತ್ವದ ಬಾಗಿಲು. ಯಾಕೆ 1565 ಐತಿಹಾಸಿಕ ರಕ್ಕಸಗಿ ತಂಗಡಿಗೆ ಯುದ್ಧ ಆದ್ಮೇಲೆ ಅವರೆಲ್ಲ ಸಂಪತ್ತು ಎತ್ಕೊಂಡು 1,500 ಆನೆ ಮೇಲೆ ಹಂಪಿಯನ್ನ ತೊರೆದು ಹೋದ್ರಲ್ಲ. ನಮಗೂ ಈ ಹಂಪಿಗೂ ಸಂಬಂಧ ಅಲ್ಲ ಅಂತ ಹಂಪಿ ಹಾಳು ಹಂಪಿ ಆಗೋಯ್ತಲ್ಲ. ಇವ್ರು ತೊರೆದು ಹೋದ್ಮೇಲೆ ತೊರೆದು ಹೋದ ಜಾಗ ಇದು, ತೊರೆದು ಹೋದ ರಸ್ತೆ. ಈ ರಸ್ತೆಲೇ ಇವ್ರು ಪೆನುಕೊಂಡೆ ತಲುಪಿಕೊಂಡಿದ್ದು. ವಾಪಸ್ ಹಂಪಿಗೆ ಬರಲೇ ಇಲ್ಲ ಇವರು. ಪೆನುಕೊಂಡೆ, ಚಂದ್ರಗಿರಿ, ವೆಲ್ಲೂರು ಅಲ್ಲೇ ಉಳ್ಕೊಂಡ್ಬಿಟ್ರು. ಹಂಪಿಗೂ ಇವ್ರಿಗೂ ಸಂಬಂಧನೇ ಇಲ್ದಿದ್ದಂಗೆ ಆಗೋಯ್ತು. ಅರವೀಟಿ ವಂಶದ ಅರಸರು ಇಲ್ಲಿಂದ ತೊರೆದು ಹೋದಿದ್ದು ಹೀಗೆ. ಯಾಕೆಂದ್ರೆ ತುಳುವ ವಂಶ ಅಲ್ಲಿಗೆ ನಿರ್ನಾಮ ಆಗೋಯ್ತು. ಕೃಷ್ಣದೇವರಾಯರ ಮತ್ತು ಅವರ ಮಕ್ಕಳ ಸಾವಿನೊಂದಿಗೆ ತುಳು ವಂಶ ಅಲ್ಲೇ ಹೊರಟೋಯ್ತು. ಅರವೀಟಿ ವಂಶ ಇಲ್ಲಿಗೆ ಬಂತು. ಹಂಪಿಯನ್ನ ತೊರೆದು ಹೋದ ದುರಂತದ ರಸ್ತೆ ಕಣ್ರಿ ಇದು. ಇಡೀ ಹಂಪಿನ ಖಾಲಿ ಮಾಡ್ಕೊಂಡು ಹೋದ್ರಲ್ಲ, 1,500 ಆನೆಗಳ ಮೇಲೆ ಸಂಪತ್ತು ಎತ್ಕೊಂಡು ಹೋದ್ರಲ್ಲ, ಅದೇ ರಸ್ತೆ ಇದು, ಅದೇ ಬಾಗಿಲು, ಪೆನುಕೊಂಡೆ ಬಾಗಿಲು. ಈ ಬಾಗಿಲು ಈಗಲೆಲ್ಲ ಬಿದ್ದೋಗಿದೆ, ಏನು ಇಲ್ಲ ಇಲ್ಲಿ. ಪೆನುಕೊಂಡೆಯ 2ನೇ ಬಾಗಿಲು ಇದು ಅಂತ ಕರೀತಾರೆ. ಇಲ್ಲಿ ನಮ್ಮ ಸ್ಥಳೀಯರಾದ ನಮ್ಮ ಸ್ನೇಹಿತ ಈರಣ್ಣನ ಕೇಳಿದ್ದಕ್ಕೆ ಈರಣ್ಣವ್ರು ಇಲ್ಲಿ ತೋರಣಗಲ್ ಹತ್ರ ಇನ್ನೊಂದು ಬಾಗಿಲು ಇದೆ ಅಂದ್ರೆ ಏನು ಇಲ್ಲ ಈಗ ಅಲ್ಲಿ. ಸೊ ಅದು ಮೊದಲನೇ ಬಾಗಿಲು ಅಂದ್ರೆ. ಸೊ ಇಲ್ಲಿ ಹಂಪಿಯನ್ನ ತೊರೆದು ಹೋಗಿದ್ದೇ ಇಲ್ಲಿ ಇವರು. ಹಂಪಿಯನ್ನ ತೊರೆದು ಹೋಗಿದ್ದೆ ಇಲ್ಲಿ. ಇದು ನಿಮ್ಗೆ ಪೆನುಕೊಂಡೆ ಬಾಗಿಲು ಎಲ್ಲಿ ಅಂತ ಕೇಳಿದ್ರೆ ಯಾರು ತೋರ್ಸಲ್ಲ ನಿಮ್ಗೆ. ಕಳ್ಳರ ಗುಡಿ ಎಲ್ಲಿ ಅಂತ ಕೇಳಿದ್ರೆ ಲೋಕಲೈಟ್ ಇಲ್ಲಿ ಕರ್ಕೊಂಡ್ ಬರ್ತಾರೆ, ಕಳ್ಳರ ಗುಡಿ ಅಂತ. ಇದು ಇನ್ನೂ ಒಂದು ಚೆನ್ನಾಗಿದೆ ನೋಡಿ, ಕಳ್ಳರ ಗುಡಿ. ಯಾಕೆ ಇದಕ್ಕೂ ಮುಂಚೆ ಇದಕ್ಕೆ ಹೆಸರೇನಿತ್ತು ಅಂತಂದ್ರೆ ವರದರಾಜಮ್ಮನ ಪಟ್ಟಣ ಅಂತ ಇತ್ತು. ಬನ್ನಿ ಹೆಂಗೆ ಹೇಳ್ತಾ ಹೋಗ್ತೀನಿ. ವರದರಾಜಮ್ಮನ ಪಟ್ಟಣ ಮತ್ತು ವರದರಾಜಮ್ಮನ ಬಜಾರು. ಯಾರು ವರದರಾಜಮ್ಮ? ಅಚ್ಯುತರಾಯರ ಪಟ್ಟದ ಅರಸಿಯೇ ವರದರಾಜಮ್ಮ. ಅವಳ ಹೆಸರಿನಲ್ಲೂ ಒಂದು ಬಜಾರ್ ಇತ್ತು. ಇಲ್ಲಿ ಏನು ಇಲ್ಲ, ಇಲ್ಲಿ ತೋರಿಸಿ ಅನ್ನೋದಕ್ಕೆ ಯಾವ ಅವಶೇಷವೂ ಇಲ್ಲದಂತೆ ನಿರ್ನಾಮ ಆಗೋಗಿದೆ. ತೋರಿಸಿ ಒಂದು ರೌಂಡ್. ಒಂದೇ ಒಂದು ಸಾಲು ಮಂಟಪದ ಒಂದು ಇಷ್ಟು ಕಾಣ್ತಾ ಇದೆ ನೋಡಿ, ಇಷ್ಟೇ, ಇದೇ ಕಾಣ್ತಾ ಇರೋದು, ಇನ್ನೇನು ಕಾಣ್ತಾ ಇಲ್ಲ.
ವರದರಾಜಮ್ಮನ ಪಟ್ಟಣ, ವರದರಾಜಮ್ಮನ ಬಜಾರು ಇಲ್ಲೂ ಇತ್ತು. ಇಲ್ಲೂ ಎಲ್ಲಾನು ಅದೇ ತರ ಇತ್ತು. ಆದ್ರೆ ಹಂಪಿಯ ನಾನು ಇನ್ನಿತರ ಬಜಾರ್ಗಳನ್ನ ತೋರಿಸಿದ್ನಲ್ಲ, ಆ ಬಜಾರಿನಷ್ಟು ವ್ಯವಸ್ಥಿತವಾಗಿರ್ಲಿಲ್ಲ. ಈ ಬಜಾರನ್ನ ಯಾರೋ ಒಬ್ರು ಔಟ್ಸೋರ್ಸ್ ಮಾಡಿದ್ರು ನೋಡಿ. ಅವಾಗೆಲ್ಲ ಹೆಂಗ್ ನಡೀತಾ ಇತ್ತು ಅನ್ನೋದಕ್ಕೆ ಒಂದ್ ನಿಮಿಷ, ಇದು ನೀವೇ ನಮ್ಮ ಇವ್ರು ಬರ್ದಿದ್ದಾರೆ. ವರದರಾಜಮ್ಮನ ಬಜಾರು, ವಿಜಯನಗರ ಕಾಲದ ವರದರಾಜಮ್ಮನ ಬಜಾರು ಆರ್ಥಿಕವಾಗಿ ಇತರ ಬಜಾರುಗಳಷ್ಟೇ, ಇಲ್ಲಿಯೂ ವಿವಿಧ ವಸ್ತುಗಳ ವ್ಯಾಪಾರ ಇಲ್ಲೂ ನಡೀತಾ ಇತ್ತು. ವರದರಾಜಮ್ಮನ ಪಟ್ಟಣವನ್ನ ನೋಡಿಕೊಳ್ಳಲು ಪಟ್ಟಣ ಸ್ವಾಮಿ ಒಬ್ಬರನ್ನು ನೇಮಿಸಲಾಗಿತ್ತು. ಪಟ್ಟಣ ಸ್ವಾಮಿ ಅಂತ ಒಬ್ಬರು ನೇಮಿಸಲಾಗಿತ್ತು. ಶೆಟ್ಟಿ ಪಟ್ಟಣ ಸ್ವಾಮಿ ಅಂತ ಅವನನ್ನ ಕರೆಯಲಾಗಿದೆ. ಅವನು ಪಟ್ಟಣದ, ಈ ವರದರಾಜಮ್ಮನ ಪಟ್ಟಣದ ಆಗು ಹೋಗುಗಳನ್ನ ನೋಡಿಕೊಳ್ಳುತ್ತಿದ್ದುದಲ್ಲದೆ ವರದರಾಜಮ್ಮನ ಪೇಟೆಯ ಮೇಲೂ ತನ್ನ ಹಿಡಿತವನ್ನ ಹೊಂದಿದ್ದನು. ಪೇಟೆಗೆ ಬರುತ್ತಿದ್ದ ವ್ಯಾಪಾರ ವಸ್ತುಗಳ ಮೇಲಿನ ತೆರಿಗೆಯನ್ನು ವಸೂಲಿ ಮಾಡುವ ಕಾರ್ಯವು ಇವರದೇ ಆಗಿದ್ದಿತು. ಇದರಿಂದಾಗಿ ಶೆಟ್ಟಿ ವ್ಯಾಪಾರಿಗಳು ಇಲ್ಲಿ ಹೆಚ್ಚು ವಾಸವಾಗಿದ್ರು. ಆಯ್ತಾ? ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಒಂದೆಲ್ಲ ದೊಡ್ಡ ಬಿಸ್ನೆಸ್ ಸೆಟಪ್ ಮಾಡಿ ಯಾರಿಗೊಬ್ರಿಗೆ ವಹಿಸಿರ್ತಾರ್ರಿ, ಔಟ್ಸೋರ್ಸ್ಡ್. ಅವ್ನು ಇದೆಲ್ಲ ಕಲೆಕ್ಟ್ ಮಾಡಿ ತಗೊಂಡೋಗಿ ಕೊಡ್ತಿರೋದು ಅಷ್ಟೇ. ಅವರು ಕಾಲಕ್ಕೆ ಇವರು ಇಂಥ ಶೆಟ್ಟಿಗಳನ್ನೆಲ್ಲ ಕರೆಸೋ ಒಂದೊಂದು ಮೀಟಿಂಗು, ಏನಪ್ಪ ನಿನ್ ಬಜಾರಲ್ಲಿ ಹೆಂಗೆ, ನಿನ್ ಬಜಾರಲ್ಲಿ ಹೆಂಗೆ, ಏನ್ ಕತೆ, ಎಲ್ಲ ಔಟ್ಸೋರ್ಸ್ ಮಾಡಿ ಹೆಂಗ್ ಬರ್ತಾ ಇದೆ ಏನು. ಇವತ್ತು ಕಾರ್ಪೊರೇಟ್ ಕಂಪನಿ ಹೆಂಗ್ ನಡೆಯುತ್ತಲ್ರಿ, ಅದು 500-600 ವರ್ಷದಿಂದ ಈ ವಿಜಯನಗರದಲ್ಲಿ ನಡೆದು ಹೋಗಿದೆ ರೀ. ನೀವೇನು ಹೊಸದಾಗಿ ನೀವೇನು ಮೀಟಿಂಗ್ಗಳು ಅದು ಇದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಎಲ್ಲ ನೀವೇನು ಹೊಸದೇನಲ್ಲ ರೀ. ಎಲ್ಲ ಕೃಷ್ಣದೇವರಾಯರ ಕಾಲದಲ್ಲಿ, ಅದಕ್ಕೂ ಹಿಂದೆ ವಿಜಯನಗರ ಕಾಲದಲ್ಲಿ ಇವೆಲ್ಲ ವ್ಯವಸ್ಥಿತವಾಗಿ ನಡೆದಿದೆ. ಔಟ್ಸೋರ್ಸ್ ಅವಾಗಲೇ ಮಾಡಿದ್ರು ಅಂದ್ರೆ ಲೆಕ್ಕ ಹಾಕ್ರಿ ನೀವು. ಒಬ್ಬನಿಗೆ ಔಟ್ಸೋರ್ಸ್ ಮಾಡಿ ಅವನ ಹತ್ರ ಕಲೆಕ್ಟ್ ಮಾಡ್ತಾ ಇದ್ರು ಅಂತ. ಇಲ್ಲಿ ತೋರಿಸಿ ಅವಾಗ ಇದನ್ನೇ ನಾ ಹೇಳಿದ್ದು, ರಘುನಾಥ ದೇವಾಲಯ ಅಂತ ನೋಡಿ. ಇದು ಶಾಸನ, ಅಚ್ಯುತರಾಯರು ಹಾಕಿಸಿದಂತ ಶಾಸನ ಇದು. ಆ ಶಾಸನದಲ್ಲಿ 2ನೇ ಪೆನುಗೊಂಡೆ ಬಾಗಿಲ ಬಳಿಯಲ್ಲಿ 3 ದೇವಾಲಯಗಳಿವೆ. ಅದರಲ್ಲಿ ಒಂದು ಕಳ್ಳರ ಗುಡಿ ಎಂದು ಕರೆಯುವರು. ಇದೇನು ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಇದೇ ಆ ಶಾಸನ, ಅಚ್ಯುತರಾಯರು ಇದಕ್ಕೆ ಹಾಕಿಸಿದಂತ ಶಾಸನ, ಕನ್ನಡದ ಶಾಸನ. ಇಲ್ಲಿ ನೋಡಿ, ಶುಭಮಸ್ತು ಶ್ರೀರಾಜ ಭ್ಯುದಯ, ಅಷ್ಟೇ ನನ್ಗೆ ಓದಕ್ಕಾಗದು. ಇದೆಲ್ಲ ಕ್ಲೀನಾಗಿ ಮಾಡಿದ್ರೆ ಕ್ಲೀನಾಗಿ ಓದ್ಬೋದು ನೋಡಿ. ಇದು ಶಾಸನ ಆಯ್ತಾ. ಇಲ್ಲಿ ಕಳ್ಳರ ಗುಡಿ ಅಂತ ಯಾಕೆ ಕರೀತಾರೆ? ಇದ್ರು ಇಲ್ಲಿ ಸ್ಥಳೀಯರು, ನಮ್ಮ ಈರಣ್ಣವ್ರು ಹೇಳ್ತಾ ಇದ್ರು ಏನಪ್ಪಾ ಅಂದ್ರೆ, ಇಲ್ಲಿ ಕಳ್ಳರು ಇರ್ತಾ ಇದ್ರು, ಹಾಗಾಗಿ ಇದನ್ನ ಕಳ್ಳರ ಗುಡಿ ಅಂತ ಕರೆಯಲಾಗ್ತಾ ಇತ್ತು ಅಂತಾನು ಹೇಳ್ತಾರೆ. ಕಳ್ಳರ ಗುಡಿ ಅನ್ನೋದಕ್ಕೆ ಇದಕ್ಕೆ ಇನ್ನೊಂದು ಒಂದು ಮಹತ್ವ ಇದೆ ರೀ. ಯಾಕೆ ಇದು ಕಳ್ಳರ ಗುಡಿ ಅಂತ ಕರೀತಾರೆ ಗೊತ್ತಾ? ಇದನ್ನೆಲ್ಲ ಹಿಂದೆ ಎಲ್ಲ ಒಂದು ರಾಜ ಮಹಾರಾಜಗಳು, ಪಾಳೆಪಟ್ಟುಗಳು ಒಂದು ಥರ್ಡ್ ವರ್ಲ್ಡ್, ಅಂಡರ್ ವರ್ಲ್ಡ್ ನ ಸಾಕೊಂಡಿರ್ತಾ ಇದ್ರು. ದೇರ್ ವಾಸ್ ಅನ್ ಅಂಡರ್ ವರ್ಲ್ಡ್ ಇನ್ ಎವ್ರಿ ಕಿಂಗ್ಡಮ್. ಒಂದು ಎಲ್ಲಾದ್ರಲ್ಲೂ ಒಂದು ಅಂಡರ್ ವರ್ಲ್ಡ್ ಇರ್ತಾ ಇತ್ತು. ಕೆಲವು ಸರಿ ರಾಜ ತನ್ನ ಕೈಯಲ್ಲಿ ಅಫಿಷಿಯಲ್ ಆಗಿ ಮಾಡ್ಸಕ್ ಆಗದೆ ಇರೋ ಕೆಲಸಗಳನ್ನ, ಅಂದ್ರೆ ಮರ್ಡ್ರು, ಇನ್ನೊಂದು ಮತ್ತೊಂದು, ಅವನ್ನೆಲ್ಲ ದರೋಡೆಗಳನ್ನ ಮಾಡ್ಸಕ್ಕಾಗದೆ ಇದನ್ನ ಈ ಅಂಡರ್ ವರ್ಲ್ಡ್ ಹೇಳಿ ಮಾಡಿಸ್ತಾ ಇದ್ದ. ಖುದ್ದು ರಾಜನೇ ಸುಪಾರಿ ಕೊಟ್ಟು ಮಾಡಿಸ್ತಾ ಇದ್ದ. ಗೊತ್ತಾಯ್ತಾ? ಅಲ್ಲಿ ಯಾರು ಹೋಗ್ತಾ ಇರ್ಲಿಲ್ಲ. ಅವ್ರು ಎಲ್ಲ ಕೆಲ್ಸಕ್ಕೂ ಬರೋರು, ಅಂಡರ್ ವರ್ಲ್ಡ್ನವ್ರು ಎಲ್ಲ ಕೆಲ್ಸಕ್ಕೂ ಬರೋರು. ಆ ಅಂಡರ್ ವರ್ಲ್ಡ್ ಅನ್ನ ರಾಜನೇ ಸಾಕೊಂಡಿರ್ತಾ ಇದ್ದ. ಎಲ್ಲ ಕಿಂಗ್ಡಮ್ಗಳಲ್ಲೂ ಇದಿತ್ತು. ವಿಜಯನಗರ ಕಿಂಗ್ಡಮ್ ಅಲ್ಲೂ ಇತ್ತು. ನಾನು ನಿಮ್ ಕಥೆ ಓದ್ಬೇಕಾದ್ರೆ ಇದನ್ನ ಹೇಳಿದೀನಿ ನಾನು. ಬಹುಶಃ ಈ ಕೃಷ್ಣದೇವರಾಯರ ಕಥೆ ನಮ್ಮ ಮೋಸ್ಟ್ಲಿ 40-50ನೇ ಎಪಿಸೋಡ್ ಅಲ್ಲಿ ಇದೆ ಅನ್ಕೊಂಡಿದ್ದೀನಿ. ಇನ್ನೊಂದ್ಸಲಿ ನೋಡಿ. ಸೊ ಹಾಗಾಗಿ ಇಲ್ಲಿ ಅವ್ರಿದ್ರು, ಹಾಗಾಗಿ ಇದು ಕಳ್ಳರ ಗುಡಿ. ಅರ್ಥ ಆಯ್ತಾ? ಸೊ ಇಲ್ಲಿ ಆ ಅಂಡರ್ ವರ್ಲ್ಡ್ ಇತ್ತು. ಇಲ್ಲಿ ಥರ್ಡ್ ವರ್ಲ್ಡ್, ಅಲ್ಲಿ ಸಾಮಾನ್ಯರು, ಜನಸಾಮಾನ್ಯರು, ಅವ್ರಿಗೆ ಇದಕ್ಕೆ ಸಂಬಂಧನೇ ಇರ್ತಾ ಇರ್ಲಿಲ್ಲ. ಇವರೇ ಬೇರೆ ಇರ್ತಾ ಇದ್ರು. ಇವ್ರನ್ನ ರಾಜ ತನ್ನ ಆಪತ್ತಿನ ಕಾಲದಲ್ಲಿ, ನಿಮ್ಗೆ ಒಂದು ಜ್ಞಾಪಕ ಇದೆಯಾ? ಮಧುಗಿರಿನಲ್ಲಿ ಒಂದು ಕಳ್ಬಟ್ರು ಅಂತ ಒಂದು ಗ್ಯಾಂಗ್ ಇರ್ತಾ ಇತ್ತು, ಕಳ್ಳಬಂಟರು ಅಂತ. ಮಧುಗಿರಿಯ ರಾಜ ಇಮ್ಮಡಿ ಚಿಕ್ಕ ಭೂಪಾಲ, ಮಧುಗಿರಿ ಏಳನಾಡ ಪ್ರಭುವಾದಂತ ಇಮ್ಮಡಿ ಚಿಕ್ಕ ಭೂಪಾಲ ಇಲ್ಲಿಯ ಸಾಳುವ ನರಸಿಂಗರಾಯ ಮಧುಗಿರಿ ಮೇಲೆ ಅಟ್ಯಾಕ್ ಮಾಡಿದಾಗ ಅವನು ಸೈನ್ಯ ಕಳ್ಸಲ್ಲ, ತನ್ನ ಕಳ್ಳರ ಗುಂಪನ್ನು ಕಳಿಸ್ತಾನೆ. ಆ ಕಳ್ಳರ ಗುಂಪು ಏನ್ ಮಾಡುತ್ತೆ, ಇವನು ಮಲಗಿದ್ದಂತ ಟೆಂಟ್ ಒಳಗಡೆ ಹೋಗಿ ಮಂಚದ ಸಮೇತ ಎತ್ಕೊಂಡು ಇವನು ಮಧುಗಿರಿ ಬೆಟ್ಟ ಹಾಕ್ಬಿಡುತ್ತೆ. ಇವನು ಗೊತ್ತೇ ಆಗದೆ ಇದ್ದಂಗೆ ಬೆಳಗ್ಗೆ ಕಣ್ಬಿಟ್ಟು ನೋಡಿದ್ರೆ ಸಾಳುವ ನರಸಿಂಗರಾಯ ಬೆಟ್ಟದ ಮೇಲೆ ಇರ್ತಾನೆ. ಹೆಂಗೆ ತಗೊಂಬಂದ್ರು ಅಂತಂದ್ರೆ ಈ ಕಳ್ಳರನ್ನ ತೋರಿಸ್ತಾನೆ. ಸೊ ರಾಜನೇ ಸಾಕಿದಂತ ಕಳ್ಳರ ಗುಂಪು ಅದು. ಅವಾಗ ಅಫಿಷಿಯಲ್ ಆಗಿ ಕಳ್ಳತನಕ್ಕೂ ಮಾನ್ಯತೆ ಇತ್ತು. ಯಾಕೆಂದ್ರೆ ಇಂಥ ಕೆಲಸಗಳೆಲ್ಲ ರಾಜ ಯಾರು ಯೋಧರ ಕೈಯಲ್ಲಿ, ಸೈನಿಕರ ಕೈಯಲ್ಲಿ ಮಾಡ್ಸಕ್ ಆಗದಿರೋ ಕೆಲಸಗಳನ್ನ ಈ ಅಂಡರ್ ವರ್ಲ್ಡ್ ಕೈಯಲ್ಲಿ ಮಾಡಿಸ್ತಾ ಇದ್ದ. ಹಾಗಾಗಿ ಇದು ಕಳ್ಳರ ಪೇಟೆ. ಗೊತ್ತಾಯ್ತಾ? ನೀವು ಹಂಪಿಲಿ ನೋಡ್ಲೇಬೇಕಾದಂತ ಜಾಗ ಇಲ್ಲಿ ಏನು ಇಲ್ಲ ಅಫ್ಕೋರ್ಸ್ ಈಗ, ಬಟ್ ಇಲ್ಲಿ ಬಂದ್ರೆ ಇಷ್ಟೆಲ್ಲ ಕಥೆ ಇದೆ ಹಂಪಿಲಿ. ಗೊತ್ತಾಯ್ತಾ? ಇದೆಲ್ಲ ಬಂದು ನೋಡಿ ನೀವು. ಬನ್ನಿ ಸ್ನೇಹಿತರೆ, ಈಗ ನೀವು ಬಾಗಿಲು ನೋಡುವಂತ ತೊರೆದು ಹೋದ ಬಾಗಿಲು ಇದೆ ಬಾಗಿಲು, ಪೆನ್ಕೊಳ್ರಿ ಎಲ್ಲ ಕೋಟೆಗಳಲ್ಲಿ ನೀವು ಶ್ರೀರಂಗಪಟ್ಟಣದ ಕೋಟೆಯಲ್ಲಿ ಡೆಲ್ಲಿ ಬಾಗಿಲು ನೋಡಿದ, ಡೆಲ್ಲಿ ಗೇಟ್, ಬೆಂಗಳೂರು ಫೋರ್ಟ್ ಅಲ್ಲೂ ಡೆಲ್ಲಿ ಗೇಟ್ ಅಂದ್ರೆ ಗೋಯಿಂಗ್ ಟುವರ್ಡ್ಸ್ ಡೆಲ್ಲಿ ಅಂತ. ಸೊ ಇದು ಗೋಯಿಂಗ್ ಟುವರ್ಡ್ಸ್ ಪೆನ್ಕೊಂಡೆ. ಇವರು 1565 ಐತಿಹಾಸಿಕ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋತ್ ಮೇಲೆ ಅಳಿಯ ರಾಮರಾಯನ ಸಾವಿನೊಂದಿಗೆ ಇವರು 1,500 ಆನೆ ಮೇಲೆ ಸಂಪತ್ತು ತಗೊಂಡೋಗಿದ್ದು ಇದೇ ದಾರಿ.
ಇದೇ ಪೆನಕೊಂಡೆ ಬಾಗಿಲು 1565 ರಕ್ಕಸಗಿ ತಂಗಡಿಗೆ ಯುದ್ಧದಲ್ಲಿ ಎಳೆಯ ರಾಮರಾಯ ಸಾವಿನೊಂದಿಗೆ ಅಲ್ಲಿ ಸತ್ತ ಅಂತ ಗೊತ್ತಾದ ತಕ್ಷಣ ಇವರೆಲ್ಲ ಖಾಲಿ ಮಾಡ್ಕೊಂಡು 1,500 ಆನೆ ಮೇಲೆ ಸಂಪತ್ತೆಲ್ಲ ತಗೊಂಡೋದ್ರಲ್ಲ ಇದೇ ಬಾಗಿಲು. ಹಿಂಗೆ ಕೋಟೆ ಕಾಣಿಸ್ತಾ ಇದೆಯಾ ನೋಡಿ ಅಲ್ಲಿ, ಅಳಿದುಳಿದ ಕೋಟೆ. ಇದು ಪೆನಕೊಂಡೆ 2ನೇ ಬಾಗ್ಲು ಅಂತ ನಮ್ಮ ಸ್ನೇಹಿತ ಇರೋಣ ಆಗ್ಲೇ ಹೇಳಿದೆ ನಿಮ್ಗೆ. ಇನ್ನೊಂದು ಬಾಗ್ಲು ಆ ಕಡೆ ತೋರಣಗಲ್ ಕಡೆ ಇದೆ ಅಂತ ನೋಡಿ. ಇದೇ ಬಾಗ್ಲು, ಬಾಗಿಲಿನ ವಿಶೇಷ ಇದು. ಬಾಗ್ಲಲ್ಲ, ಅಲ್ಲೇ ತೋರಿಸಿ, ಬಾಗಿಲಿನ ವಿಶೇಷ. ಅವಾಗ ಎಲ್ಲ ಕೋಟೆಗಳನ್ನ ನಾನು ನಿಮ್ಗೆ ತೋರಿಸಿದೀನಿ. ಬಾಗ್ಲಲ್ಲಿ ಒಂದು ಚಿಕ್ಕ ಬಾಗ್ಲು ಇರುತ್ತೆ ಸಾಮಾನ್ಯ ಓಡಾಡಕ್ಕೆ ಅಂತ ನೋಡಿ. ಅದೇ ಇದು ಸಾಮಾನ್ಯ ಓಡಾಡುವಂತ ಜಾಗ. ಇದೇ ಸಾಮಾನ್ಯ ಓಡಾಡುವಂತ ಜಾಗ. ರಾಜ್ ಪರಿವಾರದವ್ರು ಓಡಾಡಕ್ಕೆ ದೊಡ್ಡ ಗೇಟು, ಇದು ದೊಡ್ಡ ಗೇಟು ರಾಜ್ ಪರಿವಾರದವ್ರು ಓಡಾಡಕ್ಕೆ. ಆಯ್ತಾ? ಇದು ಸಾಯಂಕಾಲದ ಹೊತ್ತು ರಾತ್ರಿ ಹೊತ್ತು ಬಾಕ್ಲು ಹಾಕ್ಬಿಡೋರಿದ್ದ. ಬೆಳಗ್ಗೆ ಮಾತ್ರ ತೆಗಿಯೋದು. ಬೆಳಗ್ಗೆನು ರಾಜರು ಓಡಾಡಿದ್ರೆ ಮಾತ್ರ ತೆಗಿಯೋದು, ಇಲ್ಲದೇ ತೆಗಿತಿರ್ಲಿಲ್ಲ. ಸಾಮಾನ್ಯರೆಲ್ಲ ಹಿಂಗೆ ಓಡಾಡ್ಬೇಕಿತ್ತು. ಆನೆ ಕುದುರೆಗಳು ಮಾತ್ರ ಇಲ್ಲಿ ಓಡಾಡ್ತಾ ಇತ್ತು. ಅರ್ಥ ಆಯ್ತಾ? ನಡೀರಿ ಇನ್ನೊಂದು ಪೇಟೆ ನೋಡ್ಕೊಂಬರೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ನಿಮ್ಗೂ ಗೊತ್ತು ಇವೆಲ್ಲ ಸಾಸಿವೆ ಕಾಳು ಗಣೇಶ. ಸಾಸಿವೆ ಕಾಳು ಗಣೇಶ ಯಾಕಪ್ಪ ಅಂತಂದ್ರೆ ಸಾಸಿವೆ ವ್ಯಾಪಾರಿಗಳು ಸ್ಥಾಪಿಸಿದಂತ ಗಣೇಶ. ಸಾಸಿವೆ ವ್ಯಾಪಾರಿ ಒಬ್ಬ ತಾನು ಬಂದಿದ್ದ ಲಾಭದಲ್ಲಿ ದೇವ್ರ ಸೇವೆ ಮಾಡಬೇಕು ಅನ್ಸ್ತು, ಒಂದು ಸಾಸಿವೆ ಕಾಳು ಗಣೇಶ ಅವನು ಗಣೇಶನ ಸ್ಥಾಪನೆ ಮಾಡ್ದ. ಸಾಸಿವೆ ಕಾಳು ವ್ಯಾಪಾರಿ ಸ್ಥಾಪಿಸಿದ ಗಣೇಶ ಅನ್ನೋದೆಲ್ಲ ಹೊಟ್ಟೋಗ್ಬಿಟ್ಟು ಸಾಸಿವೆ ಗಣೇಶ ಮಾತ್ರ ಉಳ್ಕೊಂಡಿರೋದು. ಏನಪ್ಪ ಸಾಸಿವೆ ಎಷ್ಟಿದೆ, ಗಣೇಶ ಎಷ್ಟು ದಪ್ಪ ಇದ್ದಾನೆ ಅಂತ ಟೆನ್ಷನ್ ಆಗಬೇಡಿ. ಇನ್ನೊಂದು ಕಡಲೆಕಾಳು ಗಣೇಶ ಇದೆಯಲ್ಲ, ಅದೇ ಅಷ್ಟೇ. ಕಡಲೆಕಾಳು ವ್ಯಾಪಾರಿಗಳು ಸ್ಥಾಪನೆ ಮಾಡಿದಂಥ ಗಣೇಶ ಕಡಲೆಕಾಳು ಗಣೇಶ. ಇದು ಸಾಸಿವೆ ಕಾಳು ಗಣೇಶ. ತುಂಬಾ ಚೆನ್ನಾಗಿದೆ, ನೋಡ್ತಾ ಇರಲ್ಲ. ಅಸಲಿ ಮಜಾ ಸಾಸಿವೆ ಕಾಳು ಗಣೇಶಂದ ಇದಲ್ಲ, ಹಿಂದೆ ಇದೆ, ಬನ್ನಿ ತೋರಿಸ್ತೀನಿ. ಅದು ಅಸಲಿ ಮಜಾ. ನೀವು ಹಂಪಿಗೆ ಬಂದಾಗ ಇವೆಲ್ಲ ಸ್ಥೂಲವಾಗಿ ಕೂಲಂಕುಷವಾಗಿ ಮಾಡ್ಬೋದು. ನೀವು ಹಂಪಿ ನೋಡಕ್ ಹೋಗ್ಬೇಕು, ಇನ್ನೊಂದು ನೋಡಕ್ ಹೋಗ್ಬೇಕು ಅನ್ಬಾರ್ದು. ಹಂಪಿಗೆ ಬಂದ್ಮೇಲೆ ಹಂಪಿ ಧ್ಯಾನಸ್ಥರಾಗಿರ್ಬೇಕು ಹಂಪಿಲಿ. ಆಗ ನಿಮ್ಗೆ ಇವೆಲ್ಲ ಕಾಣ ಸಿಗ್ತವೆ. ಅರ್ಥ ಆಯ್ತೆ? ನೀವೆಲ್ಲ ನೋಡಿರ್ತೀರಾ, ಕೆಲವರಾದ್ರೂ ನೋಡಿರ್ತೀರಾ. ನೋಡಿಲ್ದೇ ಇರೋರ್ಗೆ ನಾನು ತೋರಿಸ್ತಾ ಇದ್ದೀನಿ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಹಂಪಿ ಕಡೆ ಇದನ್ನೆಲ್ಲ ನೋಡ್ಬೇಕು. ನೋಡಿ ಇಲ್ಲಿ ತೋರಿಸಿ ಅಮೋಘ ಇದನ್ನ. ತಾಯಿ ಪಾರ್ವತಿ ತೊಡೆ ಮೇಲೆ ಕೂತಿರ್ತಕ್ಕಂಥ ಮಗು ಗಣೇಶ ಕಣ್ರಿ. ಅದು ಮಜಾ, ಇದು ಅಸಲಿ ಮಜಾ. ಇದು ಅಸಲಿ ಗಣೇಶನ್ನ ನೀವು ಇಲ್ಲಿಂದ ಹಿಂದೆಯಿಂದ ನೋಡ್ಬೇಕು. ನೀವು ಇದ್ರ ಅಸಲಿ ಗುಟ್ಟೆ ಇದು. ತಾಯಿ ಪಾರ್ವತಿ ಹಿಂದೆಯಿಂದ ಅವಳ ಜಡೆ ಕಾಣಿಸ್ತಾ ಇದೆಯಾ ನಿಮ್ಗೆ? ಅವಳ ಜಡೆ ಮುಖ ಯಾಕೆ ಕಾಣಿಸ್ತಾ ಇಲ್ಲ ಅಂದ್ರೆ ಮುಂದೆ ಗಣೇಶನ ಮುಖ ಇದೆ. ಇದು ಶಿಲ್ಪಿಯ ಚಾಕಚಕ್ಯತೆ. ಶಿಲ್ಪಿ ಯಾರಿದಾನಲ್ಲ ಅವನ ಚಾಕಚಕ್ಯತೆ. ತಾಯಿನೂ ಕೆತ್ತನೆ ಮಾಡಿ ಒಂದೇ ಕಲ್ಲಲ್ಲಿ ಮುಂದೆ ಗಣಪತಿನೂ ಕೆತ್ತನೆ ಮಾಡಿದ್ದಾನೆ. ಅದೇ ಅವನ ಚಾಕಚಕ್ಯತೆ. ಗೊತ್ತಾಯ್ತಾ? ನೆಕ್ಸ್ಟ್ ನೀವು ಈ ಸಾಸಿವೆ ಕಾಳು ಗಣೇಶನ ನೋಡಕ್ ಬಂದಾಗ ಹಿಂದೆಯಿಂದ ಬಂದು ನೋಡಿ, ಅವನಿಗೊಂದು ಪ್ರದಕ್ಷಿಣೆನೂ ಹಾಕ್ದಂಗೆ ಆಗುತ್ತೆ, ಅಮ್ಮನವ್ರ ದರ್ಶನನೂ ಆಗುತ್ತೆ. ಇಬ್ರದ್ದು ದರ್ಶನ ಮಾಡ್ಬಿಡಿ. ಬನ್ನಿ ಮುಂದಕ್ಕೆ ಹೋಗೋಣ. ಇದು ನಿಮ್ಗೆಲ್ಲ ಗೊತ್ತಿರೋವಂಥದ್ದೇ ಉಗ್ರ ನರಸಿಂಹ. ಆದರೆ ಇವನು ಉಗ್ರ ನರಸಿಂಹ ಅಲ್ಲ, ಇವನು ಯೋಗ ಲಕ್ಷ್ಮೀ ನರಸಿಂಹ. ಯಾಕೆ ಅಂತಂದ್ರೆ ಇದು 1565ರಲ್ಲಿ ಶಾಹಿ ಸುಲ್ತಾನ್ ದಾಳಿ ಮಾಡಿದಾಗ, ಅಂದ್ರೆ ಅಳಿಯ ರಾಮರಾಯನ ಸಾವಿನೊಂದಿಗೆ ರಕ್ಕಸಗಿ ತಂಗಡಿಗೆ ಯುದ್ಧದ ಸೋಲಿನೊಂದಿಗೆ, ದಾರುಣವಾದ ಸೋಲು ಮತ್ತು ರಾಮರಾಯನ ಹತ್ಯೆಯೊಂದಿಗೆ ವಿಜಯನಗರ ಪತನ ಆಯ್ತಲ್ಲ. ಶಾಹಿ ಸುಲ್ತಾನ್ ಅಟ್ಯಾಕ್ ಮಾಡಿ 6 ತಿಂಗಳು ಇದನ್ನೆಲ್ಲ ಲೂಟಿ ಮಾಡಿದಾಗ ಇದು ಮೇಲಿದ್ದ ಗೋಪುರವನ್ನ ಸುಟ್ಟು ಇಲ್ಲಿದ್ದಂತ ಎಲ್ಲಾ ಐಶ್ವರ್ಯವನ್ನ ತಗೊಂಡೋದ್ರು. ಆಗ ಗೋಪುರ ಎಲ್ಲ ಕೆಳಗೆ ಬಿದ್ದಾಗ ಲಕ್ಷ್ಮೀನೂ ಹೋಯ್ತು ಅದ್ರ ಇಲ್ದಿದ್ದು. ಸೊ ಅವನ ತೊಡೆ ಮೇಲೆ ಬಲಗಡೆ ತೊಡೆ ಮೇಲೆ ಕೂತಿದ್ದಂತ ಲಕ್ಷ್ಮಿ ವಿಗ್ರಹ ಈಗ ಕಾಣೆಯಾಗಿದೆ ಮತ್ತು ಅವನ ವಿಗ್ರಹ ಸಹ ಭಿನ್ನವಾಗಿದೆ. ಹಾಗಾಗಿ ಇದು ಯೋಗ ಲಕ್ಷ್ಮೀ ನರಸಿಂಹ, ಈಗ ಉಗ್ರ ನರಸಿಂಹ ಅಂತ ನಾವು ಕರಿತೀವಿ. ಇದು ಆಕ್ಚುಲಿ ಯೋಗ ಲಕ್ಷ್ಮೀ ನರಸಿಂಹ. ಈ ನರಸಿಂಹನಿಗೆ ಇದನ್ನ ಅದಾದ್ಮೇಲೆ ರಿನೋವೇಟ್ ಮಾಡ್ತಾರೆ. ನಾಲ್ಗೆ ಕೆಳಗೆ ಬಿದ್ದೋಗಿದ್ರೆ ವಿಗ್ರಹಕ್ಕೆ ಜೀವ ಇರಲ್ಲ ಅಂತ ಹೇಳಿ ನಾಲ್ಗೆನ ಒಂದು ಚೂರು ಮೇಲೆ ಎತ್ತಾರೆ. ಅದಕ್ಕೆ ವಿಗ್ರಹಕ್ಕೆ ಜೀವ ತಂದು ಕೊಟ್ಟಂತ ಅವ್ರಿಗೆ ಶರಣು. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. 1528 ಕಟ್ಟಿಸಿದಂತ ಕೊನೆ ದೇವಸ್ಥಾನ, ಕೃಷ್ಣದೇವರಾಯರ ಕೊನೆ ಶಾಸನ ಇದೇನೆ. ನೀವು 1528 ಆದ್ಮೇಲೆ ಅವನು ಹಿ ವಾಸ್ ಆನ್ ದ ಡೆತ್ ಬೆಡ್. ಅವ್ರಿಗೆ ಗೊತ್ತಿರುತ್ತೆ ಕೃಷ್ಣದೇವರಾಯ ಮಹಾರಾಯರಿಗೆ ನಾನು ಜಾಸ್ತಿ ದಿನ ಬದುಕಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ. ಸೊ ಹಾಗಾಗಿ ಇದು ಕೊನೆ ಶಾಸನ. ಇದಾದ್ಮೇಲೆ ಅವ್ರ ಹೆಸರಲ್ಲಿ ಯಾವ ಶಾಸನಗಳು ಕಂಡು ಬರುವುದಿಲ್ಲ. ಯಾಕೆಂದ್ರೆ ಇದಾದ ಕೆಲವೇ ದಿನಗಳಲ್ಲಿ ಅವರು ಮರಣವನ್ನಪ್ಪುತ್ತಾರೆ, ದೈವಾಧೀನರಾಗೋಗ್ತಾರೆ. ಹಾಗಾಗಿ ಇದು ಕೊನೆ ಶಾಸನ. ನೀವು ಈ ನರಸಿಂಹನ್ ನೋಡಕ್ ಬಂದಾಗ ಈ ಶಾಸನನು ನೋಡ್ಬೇಕು. ನೋಡಿದಾಗ ನಿಮ್ಗೊಂದು ಕೃಷ್ಣದೇವರಾಯ ಮಹಾರಾಯರು ತಮ್ಮ ಉತ್ಕೃಷ್ಟ ಜೀವನಾವಧಿಯಲ್ಲಿ ಹಾಕಿಸಿದಂತ ಕೊಟ್ಟ ಕೊನೆಯ ಶಾಸನ ಅನ್ನುವಂಥ ಒಂದು ಭಾರವಾದ ವಿಷಾದ ನಿಮ್ಮ ಎದೆಯನ್ನು ಆವರಿಸ್ಕೊಳ್ಳುತ್ತೆ ಅಲ್ವೇನ್ರಿ? ಸೊ ಇದೆಲ್ಲ ನೋಡುವಾಗ್ಲೂ ನಿಮ್ಗೆ ಯಾವಾಗಲೂ ಹಂಗೆ ಹಂಪಿ ಅಂದ್ರೆ ಒಂದು ಗಾಢವಾದ ವಿಷಾದನೆ ನಿಮ್ಮ ಎದೆಯಲ್ಲಿ. ಯಾವುದು ಸಂಭ್ರಮದ ಕ್ಷಣಗಳೆಲ್ಲ ನೀವು ನೋಡಿರಲ್ಲ ಎಕ್ಸೆಪ್ಟ್ ವಿರೂಪಾಕ್ಷ ಬಜಾರು ದೇವಸ್ಥಾನ, ಅವನಿಗೆ ಆಗ್ತಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು,
ಅಲ್ಲಿ ಮಾತ್ರ ನಿಮ್ಮ ಎದೆ ಸ್ವಲ್ಪ ಮಿಡಿಯುತ್ತೆ. ಅದು ಬಿಟ್ಟು ಅದು ಈಚೆ ಬಂದರೆ ನಿಮಗೆ ಗಾಢವಾದ ವಿಷಾದ ನಿಮ್ಮ ಎದೆಯನ್ನು ಆವರಿಸ್ಕೊಳ್ಳುತ್ತೆ. ಹಂಪಿ ಈ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಪಟ್ಟಣ, ಅಷ್ಟೇ ಕಣ್ಣವೇ ಇಕ್ಕುವಷ್ಟರಲ್ಲಿ ನಾಶವಾದ ಪಟ್ಟಣ ಅಲ್ವಾ. ಈ ನಾಶವಾದ ಕುರುಹನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಕೊನೆ ಶಾಸನ, ನೋಡ್ಕೊಂಬಿಡಿ. ನೀವು ಬಂದಾಗ ಇದು ನೋಡ್ಲೇಬೇಕು ಕೊನೆ ಶಾಸನ. ಮುಂದಕ್ಕೆ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮ್ಗೆ ಎಲ್ಲ ನೋಡಿದ್ದೀರಾ ಏನಿವೆ, ಬಟ್ ನಾನು ಹೇಳಲೇಬೇಕಲ್ಲ. ಮಹಾನವಮಿ ದಿಬ್ಬದ ಪಕ್ಕ ಇರೋಂಥ ಏಕಶಿಲಾ ಬಾಗಿಲು ಇಟ್ಟಿದ್ದೀನಿ. ಇದು ಶಿಲ್ಪಿಯ ಕೈಚಳಕಕ್ಕೆ ಸಾಕ್ಷಿ. ಬಹುಶಃ ಈ ಬಾಗಿಲು ನೋಡಿ, ಇದು ಪಿವೋಟ್ ನಾನು ತೋರಿಸಿದ್ನಲ್ಲ ನಿಮಗೆ, ಮಹಾರಾಜ ಕೃಷ್ಣದೇವರಾಯರ ಅರಮನೆ ಅನಗಂದಿ ಅರಮನೆಯಲ್ಲಿ ನಾನು ತೋರಿಸಿದ್ನಲ್ಲ ಪಿವೋಟ್ ಹೆಂಗಿತ್ತು ಅಂತ, ವುಡನ್ದು. ಇದು ನೋಡಿ ಕಲ್ಲಿಂದು. ಇದು ಯೂಸಬಲ್ ಆಗಿತ್ತು, ಯಾಕೆಂದ್ರೆ ಈ ಕಲ್ಲು ಇದನ್ನ ಒಳಗಡೆ ನೆಟ್ಬಿಟ್ರೆ ಅದನ್ನು ತೆಗಿಬಿಡಬಹುದಾಗಿತ್ತು. ಬಟ್ ಇದು ಎಷ್ಟು ಹೆವಿ ಇತ್ತು, ಇದು ಆನೆಗಳಿಂದ ಬಹುಶಃ ತೆಗಿಸ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಯಾಕೆಂದ್ರೆ ಮನುಷ್ಯ ಮಾತ್ರದವರಿಂದ ಈ ಬಗೆಯ ಒಂದು ಬಾಗಿಲನ್ನ ತೆಗಿಯಕ್ಕಾಗ್ಲಿ ಹಾಕಕ್ಕಾಗ್ಲಿ ಆಗಲ್ಲ. ಇದೆಲ್ಲ ಆನೆಗಳಿಂದ ಆಪರೇಟ್ ಆಗ್ತಾ ಇತ್ತು. ಇಲ್ಲಿ ನೋಡಿ ಇವೆರಡು ಪಿವೋಟ್, ನಾನು ಗಾರೆ ಕೆಲಸವನ್ನ ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಬನ್ನಿ, ಅಮೋಗಿದ್ದಾರೆ ಇವತ್ತು ನನ್ನ ಜೊತೆ. ಮತ್ತು ನನ್ನ ಮತ್ತೊಬ್ಬ ಸ್ನೇಹಿತರಾದಂತಹ ಸಾಗರ್ ಬಿಜಾಪುರದಿಂದ ಬಂದಿದ್ದಾರೆ ನನ್ನ ಜೊತೆ. ಸೊ ಅವ್ರಿಬ್ರಿಗೂ ಹ್ಯಾಟ್ಸ್ ಆಫ್. ಇಲ್ಲಿ ನೋಡಿ ಅಂಗಡಿ ಹಾಕಕ್ಕೆ ಡೋರ್ ಲಾಕ್ ಮಾಡೋದನ್ನ ಸಹ ಕೆತ್ತಿದ್ದಾರೆ ನೋಡಿ. ಇಲ್ಲಿ ಈ ಡೋರ್ ಲಾಕ್ ಮಾಡೋದನ್ನ ಸಹ ಕೆತ್ತಿದ್ದಾರೆ ಇಲ್ಲಿ, ಆಯ್ತಾ. ಇಲ್ಲಿ ನೋಡಿ, ಇದು ಬಂದು ನಿಮಗೆ ಮೇಲಿನ ಅದು ಮೇಲ್ ಪಿವೋಟು, ಇದು ಫೀಮೇಲ್. ಇಲ್ಲಿ ಮೇಲ್ಗಡೆ ಹೋಗಿ ಕಚ್ಕೊಳುತ್ತಲ್ಲ, ಇದು ಟಾಪು, ಇದು ಡೋರ್ದು ಟಾಪ್. ಈ ಕಡೆದು ಡೋರ್ ಟಾಪು, ಆ ಕಡೆದು ಡೋರ್ ಬಾಟಮ್. ಇದೇ ಡೋರ್ ಟಾಪು. ಸೊ ಇದು ಎರಡೂ ಅಷ್ಟೇ. ಇಲ್ಲಿ ನೋಡಿ ಈಸಿಯಾಗಿ ಗೊತ್ತಾಗ್ತದೆ, ಎರಡು ಡೋರ್ ಟಾಪ್ ಇದು. ಸೊ ಇದು ನಿಲ್ಲಿಸಿ ಆಪರೇಟ್ ಮಾಡ್ತಾ ಇದ್ರು. ಇದು ಬಹುಶಃ ಆನೆಗಳಿಂದನೇ ಆಪರೇಟ್ ಮಾಡ್ತಾ ಇದ್ದು 100%. ನೋಡಿ ಇಲ್ಲಿ ನೋಡಿ, ಇಲ್ಲಿ ಬಂದ್ರೆ ನೀವು ಬನ್ನಿ, ಅಮ್ಮೋಗಿ ಬನ್ನಿ. ಎರಡೂ ಇದೆ. ಎರಡನ್ನು ಮುಚ್ಚಿಬಿಟ್ರೆ ಮಧ್ಯಕ್ಕೆ ನೀವು ಅಗಳಿ ಹಾಕ್ಬಿಟ್ರಿ. ಅಗಳಿ ಯಾವ್ದ್ರಲ್ಲಿ ಆಗ್ತಾ ಇದ್ದು ಅಂತ, ಅಗಳಿ ಸಿಕ್ಕಿದ್ರು ಚೆನ್ನಾಗಿರೋದು ನಮಗೆ. ಯಾಕೆಂದ್ರೆ ಇಡೀ ಬಾಗಿಲು ಕಲ್ಲಿಂದ ಮಾಡಿದ್ರಿಂದ ಅಗಳಿನೂ ಕಲ್ಲಿಂದನೇ ಮಾಡಿದ್ರೆ, ಅಥವಾ ಮರದಿಂದ ಮಾಡಿದ್ರೆ, ಅಥವಾ ಕಬ್ಬಿಣದ್ದೇ ಅಂತ ಒಂದು ಕುತೂಹಲ ಅಲ್ವೇ. ಬನ್ನಿ ಮಹಾನವಮಿ ದಿಬ್ಬಕ್ಕೆ ಹೋಗೋಣ, ಅಲ್ಲ ಒಂದಿಷ್ಟು ವಿಚಾರ ಮಾತಾಡೋಣ. ಸ್ನೇಹಿತರೆ, ನಾನು ಹೇಳ್ದಾಗೆ ಹಂಪಿಯ ನಿಮಗೆ ಮಹಾನವಮಿ ಗುಡ್ಡದ ಸಂಪೂರ್ಣ, ಇದು ಮಹಾನವಮಿ ಗುಡ್ಡದ ಪ್ರದೇಶ ಇದು ಸಂಪೂರ್ಣವಾಗಿ. ಏನಪ್ಪಾ ಅಂತಂದ್ರೆ, ನಿಮಗೆ ನಾನು ಬೇರೆ ಬೇರೆ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಮಹಾನವಮಿ ದಿಬ್ಬದಲ್ಲಿ ಇವರು ದಸರಾ ಪ್ರೊಸೆಷನ್ ನಡೆಸ್ತಾ ಇದ್ರು ಅಂತ. ಇನ್ನೂ ಒಂದು ಅನ್ಪಾಪ್ಯುಲರ್ ಒಪಿನಿಯನ್ ಏನಿದೆ ಗೊತ್ತಾ, ಈ ಮಹಾನವಮಿ ದಿಬ್ಬ ಈಸ್ ದ್ಯಾಟ್ ಡೇಸ್ ಟ್ಯಾಕ್ಸ್ ಕಲೆಕ್ಷನ್ ಸೆಂಟರ್. 9ನೇ ದಿನ ಇಲ್ಲಿ ಕೂತ್ಕೋತಾ ಇದ್ರಲ್ಲ ಮಹಾರಾಜರು, ಆಗ 10ನೇ ದಿನ ನವರಾತ್ರಿಯ ಕೊನೆ ದಿನ 10ನೇ ದಿನ ಬಂದು ಇಲ್ಲಿ ಕೂತ್ಕೊಂಡಾಗ ಎಲ್ಲ ಪಾಳ್ಯಗಾರರು ತಮ್ಮ ಸೈನ್ಯದ ಸಮೇತ ಬರಬೇಕಾಗಿತ್ತು. ತಮ್ಮ ಸೈನ್ಯದ ಸಮೇತ ಬಂದು ತಮ್ಮ ಸೈನ್ಯ ಎಷ್ಟಿದೆ ಅಂತ ಮಹಾರಾಜರಿಗೆ ತೋರಿಸ್ಬೇಕಾಯ್ತು. ಆನೆ ಎಷ್ಟಿದೆ, ಕುದುರೆ ಎಷ್ಟಿದೆ, ಸೈನ್ಯ ದಳ ಎಷ್ಟಿದೆ ಎಲ್ಲ ತೋರಿಸಿ ಅದಕ್ಕೆ ತಕ್ಕಂಗೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಅವತ್ತು ಟ್ಯಾಕ್ಸ್ ಕಟ್ಟೋ ದಿನ, ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುವ ದಿನ. ಮಹಾನವಮಿ ಕೊನೆ ದಿನ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುವ ದಿನ ಆಗಿತ್ತು. ಹಾಗಾಗಿ ಇದು ಇಷ್ಟು ದೊಡ್ಡ ಪ್ರೊಸೆಷನ್ನು, ದೊಡ್ಡದಾದ ಒಂದು ಸಮಾರಂಭ ಎಲ್ಲ ಮಾಡಿ, ಇದೆಲ್ಲ ಒಂದು 15 ದಿವಸಕ್ಕೆ ಮುಂಚೆನೆ ಎಲ್ಲ ಬಂದ್ಬಿಡೋರು. ಇಲ್ಲಿ ಎಲ್ಲ ಬಂದು ಇಡೀ ಹಂಪಿ ಎಲ್ಲ ತುಂಬೋಗದಾಗ ಲೆಕ್ಕ ಹಾಕಿ. ಈಗ ಮಹಾಕುಂಭ ಹೆಂಗ್ ತುಂಬೋಗಿತ್ತು ಹಂಗೆಲ್ಲ ತುಂಬೋಗಿರೋದು. ಕೊನೆ ದಿನ ಮಹಾರಾಜರಲ್ಲಿ ಕೂತ್ಕೊಂಡಾಗ ಎಲ್ಲ ಬಂದು ತಮ್ಮ ನಜರ್ ಒಪ್ಸಿ, ತಮ್ಮ ಹತ್ರ ಏನು ಸ್ಟ್ರೆಂತ್ ಇದೆ, ಏನಿದೆ, ಏನು ಕೆಪಾಸಿಟಿ, ಆನೆ ಕುದುರೆ ಇದೆಲ್ಲ ಕೆಪಾಸಿಟಿ ಅದೆಲ್ಲ ಮಾಡಿ ಅದಕ್ಕೆ ತಕ್ಕಂಗೆ ಆ ವರ್ಷದ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸ್ಬೇಕಾಗಿದ್ದಂಥ ಜಾಗ ಅಂತ ಮತ್ತೊಂದು ಅನ್ಪಾಪ್ಯುಲರ್ ಒಪಿನಿಯನ್ನು ಇದೆ ಅಲ್ವಾ. ಈಗ ನಾವೆಲ್ಲ ಅದನ್ನ ಪೂಜೆಗೆ ಕನ್ವರ್ಟ್ ಮಾಡ್ಬಿಟ್ಟಿದೀವಿ. ಮಹಾನವಮಿ ದಿಬ್ಬ ಅಂದ್ರೆ, ಮಹಾನವಮಿ ಅಂದ್ರೆ ನಮ್ಮ ಮೈಸೂರಿಗೆ ಬಂದಾಗ ನವರಾತ್ರಿ ಆಗೋಗಿತ್ತು. ಯಾಕೆಂದ್ರೆ ಅದಾದ್ಮೇಲೆ ಈಗ 1800ರಲ್ಲಿ ನಾವು ಮೈಸೂರಿಗೆ ಶಿಫ್ಟ್ ಆದ್ಮೇಲಂತೂ ಯಾವುದು ಯುದ್ಧವೇ ಆಗಲಿಲ್ಲ ಮೈಸೂರು ನೆಲದಲ್ಲಿ. ಸೊ ಹಂಗಾಗಿ ಅದು ಬರೀ ಪೂಜೆಗೆ ಮಾತ್ರ ಸೀಮಿತ ಆಗಿದೆ. ಮೂಲದಲ್ಲಿ ಮಹಾನವಮಿ ದಿಬ್ಬ ಮತ್ತು ಮಹಾನವಮಿ ಹಬ್ಬ ಮತ್ತು ದಿಬ್ಬ ಎರಡು ಕೊನೆಯಲ್ಲಿ ಕಪ್ಪ ಕಾಣಿಕೆಗಳನ್ನು ಸ್ವೀಕಾರ ಮಾಡುವಂಥ ಒಂದು ಜಾಗವಾಗಿತ್ತು ಮತ್ತು ಒಂದು ದಿನವಾಗಿತ್ತು ಅನ್ನೋದು ಇಲ್ಲಿ ಗಮನಾರ್ಹ. ಚೆನ್ನಾಯ್ತಲ್ವಾ? ನೆರಳೆ ಮುಂದಕ್ಕೆ ಹೋಗೋಣ.
ಕಟ್ ಕಟ್ ಕಟ್. ಸ್ನೇಹಿತರೆ, ನೀವೆಲ್ಲ ನೋಡಿದಿರ ಹಜಾರಾಮನ್ ಟೆಂಪಲ್, ಹಂಪಿನ ಎಲ್ಲ ಕಡೆನೂ ನೋಡಿದಿರ. ಹಂಪಿಯಲ್ಲಿ ಎಲ್ಲೂ ಯಾವ ದೇವಸ್ಥಾನದಲ್ಲೂ ಇಲ್ಲದೆ ಇರುವಂತ ವಿಶೇಷ ಈ ಹಜಾರಾಮ ಟೆಂಪಲ್ ಇದೆ. ಏನು ಈ 4 ಗ್ರಾನೈಟಿನ ಕಂಬಗಳು, ಬ್ಲ್ಯಾಕ್ ಗ್ರಾನೈಟು, ಈ 4 ಕಂಬ ಮಾತ್ರ. ಇದು ನವರಂಗ. ಇದು ದೇವರ ಅಂಗಭೋಗ ರಂಗಭೋಗ. ಅಂಗಭೋಗ ರಂಗಭೋಗ ನಿಮ್ಗೆ ತುಂಬಾ ಸಲ ಹೇಳಿದ್ದೀನಿ. ಇದು ರಂಗಭೋಗಕ್ಕಾಗಿ ನಿರ್ಮಿಸಿದಂತ ಅಂಗಳ ಇದು ನವರಂಗ. ಸೊ ದೇವರ ರಂಗಭೋಗಕ್ಕಾಗಿ ನಿರ್ಮಿಸಿದಂತ ಅಂಗಳ. ಇಲ್ಲಿ ಸಂಗೀತ, ನಾಟ್ಯ, ನೃತ್ಯ, ನಾಟಕ ಎಲ್ಲ ದೇವರಿಗೆ ಸೇವೆ. ಸೊ ಅದಕ್ಕಾಗಿ ನಡೀತಿದ್ದಂತ ಜಾಗ ಇದು. ಸೊ ಅದಕ್ಕಾಗಿ ಇದನ್ನ ನಾವು ರಂಗಭೋಗ ಅಂತೀವಿ. ಅಂಗಭೋಗ ಅಂದ್ರೆ ದೇವ್ರಿಗೆ ಮಾಡುವಂತ ಅಲಂಕಾರ, ಅದನ್ನ ನಾವು ಅಂಗಭೋಗ ಅಂತೀವಿ. ದೇವರಿಗೆ ಹೂ ಮಾಲೆ ಹಾಕೋದು, ಕಿರೀಟ ತೊಡ್ಸೋದು, ಎಲ್ಲವನ್ನ ಮಾಡುವಂತ ಅಲಂಕಾರನ ಅಂಗಭೋಗ. ಇದು ಇಲ್ಲಿ ಮಾಡುವಂತ ಈ ಕಾರ್ಯಕ್ರಮಗಳನ್ನ ರಂಗಭೋಗ. ಈ ರಂಗಭೋಗದ ಈ ಅಂಕಣದಲ್ಲಿ ಮಾತ್ರ 4 ಗ್ರಾನೈಟ್ ಶಿಲೆಗಳನ್ನ ತಂದಾಕಿದ್ದಾರೆ, ಬ್ಲ್ಯಾಕ್ ಗ್ರಾನೈಟ್. ಈ ಬ್ಲ್ಯಾಕ್ ಗ್ರಾನೈಟ್ ಇಲ್ಲಿಂದ ಮಿನಿಮಮ್ ಅಂದ್ರೂ ಒಂದು 250-300 ಕಿಲೋಮೀಟರ್ ದೂರಕ್ಕೆ ಸಿಗೋದು. ಇದೆಲ್ಲೂ ಸಿಗಲ್ಲ ಇದು. ಇದು ನಮ್ಮ ಫೇಮಸ್ ಅಂದ್ರೆ ನಮ್ಮ ಚಾಮರಾಜನಗರ ಬ್ಲ್ಯಾಕ್. ಇದು ನಮ್ಮ ಚಾಮರಾಜನಗರ ಇಲ್ಲಿಂದ ಒಂದು 350-400 ಕಿಲೋಮೀಟರ್ ಇದೆ ಇಲ್ಲಿಂದ. ಈ ಕಡೆಗೂ ಹೋದ್ರೆ, ಈ ಕಡೆಗೂ ಅಷ್ಟೇ, ಎಲ್ಲೂ ಸಿಗಲ್ಲ ಇದು. ಈ ಪರಿಸರದಲ್ಲೇ ಸಿಗಲ್ಲ ಈ ಕಲ್ಲು. ಹೊರಗಡೆಯಿಂದ ತರಿಸಿ ಕಲ್ಲನ್ನ ಮಾಡಿಸಿದ್ದಾರೆ ಅನ್ನೋದೇ ಈ ಕಲ್ಲಿನ ವಿಶೇಷ. ಈ ಕಂಬಗಳ ವಿಶೇಷ ಅದೇ ವಿಶೇಷ. ಈ 4 ಕಂಬಗಳದ್ದು ಎಷ್ಟೋ ದೂರ, 100 ಕಿಲೋಮೀಟರ್ ದೂರದಿಂದ ಇದನ್ನ ಎಕ್ಸ್ಪೋರ್ಟ್ ಮಾಡ್ಕೊಂಡು, 100 ಕಿಲೋಮೀಟರ್ ದೂರದಿಂದ ಇದನ್ನ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿಗೆ ಹಾಕಿ ಕಟ್ಟಿದ್ದಾರೆ. ನೀವು ಇದಕ್ಕೆ ಬಂದಾಗ, ನೀವು ಹಜಾರಾಮ ಟೆಂಪಲ್ಗೆ ಬಂದಾಗ ಈ ಕಲ್ಲು ನೋಡ್ತೀರಾ. ಇದು ಯಾಕೆ ಬ್ಲ್ಯಾಕ್ ಗ್ರಾನೈಟ್ ಅಂತ ಯು ಕ್ಯಾನ್ ಅಬ್ಸರ್ವ್. ಬಟ್ ಇದೆಲ್ಲೂ ಪರಿಸರದಲ್ಲಿ ಇಲ್ಲ. ಹಂಪಿ ಪರಿಸರದಲ್ಲಿ ಇದೆಲ್ಲೂ ಇಲ್ಲ ಅನ್ನೋದೇ ವಿಶೇಷ. ಇಲ್ಲಿ ಮಾತ್ರ ಇದೆ. ಹಂಪಿ ಪರಿಸರದಲ್ಲಿ ಸಿಗದ ಕಲ್ಲಿನಿಂದ, ಮಿಕ್ಕಿದೆಲ್ಲ ಲೋಕಲಿ ಅವೈಲಬಲ್ ಕಲ್ಲಿನಿಂದ ಕಟ್ಟತಕ್ಕಂಥ ದೇವಸ್ಥಾನಗಳು, ಕೋಟೆಗಳು, ಕೊತ್ತಲಗಳು, ಅರಮನೆಗಳು ಎಲ್ಲಾನು ಇಲ್ಲಿ ಲೋಕಲಿ ಅವೈಲಬಲ್ ಮೆಟೀರಿಯಲ್ ಇಂದ ಕಟ್ಟಿರೋದು. ಇದು ಮಾತ್ರ ಇಂಪೋರ್ಟೆಡ್. ಅರ್ಥ ಆಯ್ತಾ? ಸೊ ಇದೊಂದು ಮಾತ್ರ ನೀವು ಇದನ್ನ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಬಂದಾಗ, ಹಜಾರಾಮ ಟೆಂಪಲ್ಗೆ ಬಂದಾಗ ಅಬ್ಸರ್ವ್ ಮಾಡಬೇಕು. ಎದುರುಗಡೆನೆ ಪಾನ್ ಸುಪಾರಿ ಬಜಾರು. ಬನ್ನಿ ಅದ್ರದ್ದು ಒಂದಿಷ್ಟು ಮಾತಾಡ್ಬೋಣ.